ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಗಡಿ ಮತ್ತು ಗಡಿ ಅಕ್ಕಪಕ್ಕದ ಪ್ರದೇಶಗಳು ಮತ್ತೆ ಉದ್ವಿಗ್ನಗೊಳ್ಳೋಕೆ ಶುರುವಾಗಿವೆ. ಒಂದ್ ಕಡೆ ಪಾಕಿಸ್ತಾನದ ಪ್ರಾಕ್ಸಿ ವಾರ್ಗೆ ಭಾರತ ದೊಡ್ಡ ಉತ್ತರ ಕೊಡ್ತಾ ಇದ್ರೆ, ಇತ್ತ ಬಾಂಗ್ಲಾದ ಗಡಿಯಲ್ಲೂ ದಾಳಿ ನಡೆದಿದೆ. ಮೊದಲಿಗೆ ಕಾಶ್ಮೀರದ ಕಡೆಗೆ ಬಂದ್ರೆ, ಶನಿವಾರ ಸೇನೆ ಕಾಶ್ಮೀರದುದ್ದಕ್ಕೂ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದೆ. ಪಾಕ್ ಮೂಲದ ಉಗ್ರರು ಮತ್ತು ಅವರಿಗೆ ಲಿಂಕ್ ಹೊಂದಿರೋರನ್ನ ಗುರಿಯಾಗಿಸಿಕೊಂಡು ಬೇಟೆ ಶುರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆ ಮತ್ತು ಗಂದರ್ಬಾಲ್ ಜಿಲ್ಲೆಗಳಲ್ಲಿರುವ ಹಲವು ಪ್ರದೇಶಗಳನ್ನು ಪೊಲೀಸರು ದಾಳಿ ಮಾಡಿ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಶಂಕಿತರ ಮನೆ ಮನೆಗೆ ನುಗ್ಗಿ ರೇಡ್ ಮಾಡಿದ್ದಾರೆ. ಕಾರ್ಯಾಚರಣೆ ವೇಳೆ ಅನೇಕ ಆಕ್ಟಿವ್ ಪಾಕ್ ಮೂಲದ ಉಗ್ರರ ಸಂಬಂಧಿಕರು ಮತ್ತು ಸಹಚರರು ಸಿಕ್ಕಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರ ವಿರುದ್ಧ ಕಾನೂನು ಕ್ರಮ ತಗೊಂಡಿದ್ದಾರೆ. ಇವರೆಲ್ಲ ಉಗ್ರರಿಗೆ ಹಣ, ಆಶ್ರಯ ನೀಡಿ ಹಾಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೂಡ ಕೊಡ್ತಾ ಇದ್ರು ಅಂತ ಗೊತ್ತಾಗಿದೆ. ಹಾಗೆ ಪೊಲೀಸರು ಅವರ ಮನೆಯಿಂದ ಡಿಜಿಟಲ್ ಡಿವೈಸ್ಗಳನ್ನು ಮತ್ತು ಉಗ್ರ ಚಟುವಟಿಕೆ ನಡೀತಾ ಇದೆ ಅನ್ನೋದನ್ನು ಸಾಬೀತು ಮಾಡೋ ಒಂದಷ್ಟು ಇಂಪಾರ್ಟೆಂಟ್ ಮೆಟೀರಿಯಲ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನು ಬಳಸಿಕೊಂಡು ಗಡಿಯಾಚೆಗಿನ ಹ್ಯಾಂಡ್ಲರ್ಸ್ಗೆ ಅವರು ಹೆಲ್ಪ್ ಮಾಡ್ತಿರೋದ್ರ ಬಗ್ಗೆ ಆ ತನಿಖೆಯನ್ನ ಆ ಆಂಗಲ್ನಲ್ಲಿ ಈಗ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ರೇಡ್ ಮಾಡಿದ ಮನೆಗಳಲ್ಲಿ ಹಲವರು ಆಕ್ಟಿವ್ ಉಗ್ರರೊಂದಿಗೆ, ಪಾಕ್ ಹ್ಯಾಂಡ್ಲರ್ಗಳೊಂದಿಗೆ ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಗಳ ಮೂಲಕ ಗುಪ್ತವಾಗಿ ಸಂಪರ್ಕ ಇಟ್ಕೊಂಡಿದ್ದು ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ಉಗ್ರರಿಗೆ ನೇರವಾಗಿ ಹಣ ಸಹಾಯ, ಆಶ್ರಯ ನೀಡಿ ರಿಕ್ರೂಟ್ಮೆಂಟ್ಗೆ ಸಹಾಯ ಮಾಡೋರ ವಿರುದ್ಧವೂ ಕಾರ್ಯಾಚರಣೆ ನಡೆಸಲಾಗಿದೆ. ಒಟ್ಟಾರೆ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದನೆಗೆ ಸಹಾಯ ಮಾಡೋರ ವಿರುದ್ಧ ಈಗ ಭದ್ರತಾ ಪಡೆಗಳು ಹೊಸ ಕ್ಲೀನಿಂಗ್ ಆಪರೇಷನ್ ಶುರು ಮಾಡಿವೆ. ಈ ಉಗ್ರರಿಗೆ ಸಂಪೂರ್ಣ ಬ್ರೇಕ್ ಹಾಕೋದೇ ನಮ್ಮ ಕಾರ್ಯಾಚರಣೆಯ ಉದ್ದೇಶ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಜಮ್ಮು ಕಾಶ್ಮೀರದ ಒಳಗೆ ಪಾಕಿಸ್ತಾನದ ಜೈಷ್ ಮತ್ತು ಲಷ್ಕರ್ ಉಗ್ರ ಸಂಘಟನೆ ತಮ್ಮ ಉಗ್ರ ಜಾಲಕ್ಕೆ ಮತ್ತೆ ಜೀವ ತುಂಬಿ ವಿಸ್ತರಿಸೋಕೆ ಕೆಲಸ ಶುರು ಮಾಡಿವೆ ಅಂತ ಇತ್ತೀಚೆಗಷ್ಟೇ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಚಳಿಗಾಲಕ್ಕೂ ಮುನ್ನ ಉಗ್ರರ ಗಡಿ ನುಸುಳುವಿಕೆ ಪ್ರಯತ್ನ ಜಾಸ್ತಿ ಆಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದರು. ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಜಾಲಕ್ಕೆ ಬೆಂಕಿ ಹಚ್ಚೋ ಕಾರ್ಯ ಜೋರಾಗಿದೆ. ಇತ್ತ ಬಾಂಗ್ಲಾ ಗಡಿಯಲ್ಲಿ ಭಾರತೀಯ ಸೈನಿಕರ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಬಾಂಗ್ಲಾದಿಂದ ಬಂದ ದನ ಕಳ್ಳ ಸಾಗಾಣಿಕೆದಾರರ ಗುಂಪೊಂದು ಹಲ್ಲೆ ನಡೆಸಿದೆ. ತ್ರಿಪುರಾದ ಸಫಾಯಿ ಜಾಲ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಘಟನೆಯಲ್ಲಿ 5 BSF ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಗೋವು ಕಳ್ಳ ಸಾಗಾಣಿಕೆ ವಾಹನವನ್ನು ತಡೆದು ನಿಲ್ಲಿಸಿದ್ದಕ್ಕೆ ಕಳ್ಳ ಸಾಗಾಣಿಕೆದಾರರು ಮತ್ತು BSF ಪಡೆಗಳ ನಡುವೆ ಚಕಮಕಿಯಾಯಿತು. ನಂತರ ಕಳ್ಳ ಸಾಗಾಣಿಕೆದಾರರು ಈ ರೀತಿ ಹಲ್ಲೆ ಮಾಡಿದ್ದಾರೆ. ಜೊತೆಗೆ BSF ವಾಹನವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಸದ್ಯ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದು ಹಲ್ಲೆ ನಡೆಸಿದ ಪುಂಡರನ್ನ ಹುಡುಕೋ ಕಾರ್ಯ ಶುರುವಾಗಿದೆ. ಅವ್ರ ಕಡೆ ಏನು ಹಾನಿಯಾಗಿದೆ, ಆ ಸೈಡ್ನವ್ರದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಏನೋ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮನವಿ. ಹಾಗೆ ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಬರೋ ಪ್ರತ್ಯೇಕ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ನಡುವೆ ಪಾಕಿಸ್ತಾನದ ನೌಕಾಪಡೆಯ ಹಡಗು ಬಾಂಗ್ಲಾದ ಚತ್ತೋಗ್ರಾಮ್ ಬಂದರಿಗೆ ಬಂದಿದೆ. PNS ಸೈಫ್ ಹೆಸರಿನ ಹಡಗು ಪಾಕ್ ಕ್ಯಾಪ್ಟನ್ ಸುಜಾತ್ ಅಬ್ಬಾಸ್ ರಾಜಾ ನೇತೃತ್ವದಲ್ಲಿ ಬಾಂಗ್ಲಾಗೆ ತಲುಪಿದೆ. ಇದು 4 ದಿನ ಬಾಂಗ್ಲಾದಲ್ಲೇ ಇರುತ್ತಂತೆ. ಗುಡ್ ವಿಲ್ ವಿಸಿಟ್ ಅಂತ ಇದು 2 ರಾಷ್ಟ್ರಗಳು ಹೇಳ್ಕೊಂಡಿದ್ದಾರೆ. 2 ರಾಷ್ಟ್ರಗಳ ನಡುವಿನ ಫ್ರೆಂಡ್ಶಿಪ್ ಮತ್ತು ಸಹಯೋಗ ಜಾಸ್ತಿ ಮಾಡೋಕೆ ಅಥವಾ ಅದನ್ನು ಸೂಚಿಸೋಕೆ ಹಡಗು ಬಂದಿದೆ ಅಂತ. ಆದರೆ ಈ ಭೇಟಿಯ ಎಕ್ಸಾಕ್ಟ್ ಉದ್ದೇಶ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಇವರಿಬ್ರು ಸೇರ್ಕೊಂಡು ಭಾರತದ ವಿರುದ್ಧ ಪಿತೂರಿ ಮಾಡ್ತಿರೋದು ಗುಟ್ಟಾಕೆ ನೋಡುದಿಲ್ಲ. ಈ ಸಲ ನಿಮ್ಮ ಪೂರ್ವದಿಂದ ಬರ್ತೀವಿ ಅಂತ ಹೇಳಿ ಮುನೀರ್ ಎಗರಾಡ್ತಿರೋ ಹೊತ್ತಲ್ಲೇ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಿದ್ದಾರೆ. ಎಸ್ಪೆಷಲಿ ಯೂನಸ್ ನೇತೃತ್ವದ ಬಾಂಗ್ಲಾ. ಏನೋ ಗೃಹ ಸಚಿವ ಅಮಿತ್ ಶಾ ಉಗ್ರರಿಗೆ ಹಾಗೂ ಅವುಗಳ ಆಶ್ರಯದಾತ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕ್ ಉಗ್ರರು ಗುಂಡು ಹಾರಿಸಿದ್ರೆ ನಾವು ಶೆಲ್ಸ್ ಮೂಲಕ ಉತ್ತರ ಕೊಡಬೇಕಾಗತ್ತೆ. ಆ ಶೆಲ್ಗಳನ್ನು ನಮ್ಮ ಭಾರತದ ಮಣ್ಣಿನಲ್ಲೇ ತಯಾರಿಸ್ತಾ ಇದ್ದೀವಿ. ಅದನ್ನು ನಾವು ಪಾಕಿಸ್ತಾನದ ಮೇಲೆ ಫೈರ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಿಹಾರದ ಕಟಿಹಾರ್ನಲ್ಲಿ ಈ ರೀತಿ ರ್ಯಾಲಿಯಲ್ಲಿ ಅಮಿತ್ ಶಾ ಹೇಳಿದ್ದಾರೆ. ಇದೇ ವೇಳೆ ಅಮಿತ್ ಶಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ. ಒಳ ನುಸುಳುಕೋರರನ್ನ ಹೊರಗೆ ಅಟ್ಟಬೇಕೋ ಬೇಡವೋ, ಆದರೆ ರಾಹುಲ್ ಬಾಬಾ ಮತ್ತು ಲಾಲು ಅವರ ಮಗ ಈ ನುಸುಳುಕೋರರನ್ನ ರಕ್ಷಣೆ ಮಾಡ್ತಿದ್ದಾರೆ. ಸೇವ್ ದ ಇನ್ಫಿಲ್ಟ್ರೇಟರ್ಸ್ ಅನ್ನೋ ಯಾತ್ರೆಯನ್ನ ಶುರು ಮಾಡಿದ್ದಾರೆ. ಬಿಹಾರದ ಸೀಮಾಂಚಲ್ ಅನ್ನ ನುಸುಳುಕೋರರ ಭದ್ರಾ ಕೋಟೆಯನ್ನಾಗಿ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಾವು ಪ್ರತಿಯೊಬ್ಬ ನುಸುಳುಕೋರರನ್ನ ಕೇವಲ ಸೀಮಾಂಚಲ್ ಮಾತ್ರವಲ್ಲ, ಇಡೀ ಬಿಹಾರದಿಂದಲೇ ಹೊರಗೆ ಹಾಕೋಕೆ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವರು ನಮ್ಮ ಯುವಕರ ಉದ್ಯೋಗಗಳನ್ನ ಕಿತ್ಕೊಳ್ತಿದ್ದಾರೆ. ನಮ್ಮ ಬಡ ಜನರಿಂದ ರೇಷನ್ ಕಿತ್ಕೊಂಡು ದೇಶದಲ್ಲಿ ಸುರಕ್ಷತೆ ಇಲ್ಲದಂತೆ ಮಾಡ್ತಾ ಇದ್ದಾರೆ.
ನಾವು ಕೇವಲ ನುಸುಳುಕೋರನ್ನ ಹೊರಗೆ ಹಾಕೋದು ಮಾತ್ರ ಅಲ್ಲ, ಅವರು ಅಕ್ರಮವಾಗಿ ನಿರ್ಮಾಣ ಮಾಡಿರುವುದನ್ನೆಲ್ಲ ನೆಲಸಮ ಮಾಡ್ತೀವಿ. ಪ್ರತಿ ಟನ್ ಕಬ್ಬಿಗೆ ಸರ್ಕಾರ 3,300 ರೂಪಾಯಿ ದರ ಫಿಕ್ಸ್ ಮಾಡಿದ ನಂತರ ಗುರ್ಲಾಪುರ ಕ್ರಾಸ್ ನಲ್ಲಿ ಶುರುವಾಗಿದ್ದ ಪ್ರತಿಭಟನೆ ರೈತರು ಸಂಭ್ರಮಾಚರಣೆ ಎಲ್ಲ ಮಾಡಿ ನಿಲ್ಸಕ್ ಹೊರಟಿದ್ರಲ್ಲ, ಆದ್ರೆ ಮತ್ತೆ ಗೊಂದಲ ಆಯ್ತು. ಹಾಗೆ ಕಂಟಿನ್ಯೂ ಆಗಿತ್ತು. ಸರ್ಕಾರ ನಮಗೆ ಅಧಿಕೃತ ಬಿಲ್ ಆದೇಶದ ಪ್ರತಿ ಕೊಟ್ಟಿಲ್ಲ ಅಂತ ರೈತರು ಪ್ರತಿಭಟಿಸಿದ್ರು. ಈಗ ಅಂತಿಮವಾಗಿ ರೈತರು ಪ್ರತಿಭಟನೆ ನಿಲ್ಲಿಸಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಸರ್ಕಾರದ ಆದೇಶ ಪ್ರತಿಯನ್ನ ರೈತರಿಗೆ ಕೊಟ್ಟ ನಂತರ ಪ್ರತಿಭಟನೆ ನಿಲ್ಲಿಸಿದ್ದಾರೆ. ಆದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಅಲ್ಲಿನ ರೈತರಲ್ಲಿ ಗೊಂದಲ ಇದೆ. ಹೋರಾಟ ಕಂಟಿನ್ಯೂ ಆಗಿದೆ. ಸರ್ಕಾರದ ತೀರ್ಮಾನವನ್ನ ರೈತರು ರಿಜೆಕ್ಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ತೀರ್ಮಾನ ಘೋಷಿಸಬೇಕು ಅಂತ ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಪಟ್ಟು ಹಿಡಿದಿದ್ದಾರೆ. ನಮ್ಮ ಬೇಡಿಕೆ ಕನಿಷ್ಠ 3,500 ರೂಪಾಯಿ ಆಗಿತ್ತು, 3,300 ರೂಪಾಯಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ವಿಜಯಪುರದಲ್ಲೂ ಕೂಡ ರೈತರ ಹೋರಾಟ ಕಂಟಿನ್ಯೂ ಆಗಿದೆ. ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಸ್ಪಷ್ಟತೆ ಸಿಗದ ಕಾರಣ ಧರಣಿಯನ್ನ ಮುಂದುವರಿಸೋಕೆ ನಾವು ನಿರ್ಧಾರ ಮಾಡಿದೀವಿ. ಶನಿವಾರ ಒಂದಿನ ಕಾಯ್ತೀವಿ, ಆಗ್ಲೂ ಸ್ಪಷ್ಟತೆ ಸಿಗದಿದ್ರೆ ಹೆದ್ದಾರಿಯನ್ನ ಬ್ಲಾಕ್ ಮಾಡ್ತೀವಿ ಅಂತ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಇನ್ನು ಕಬ್ಬಿನ ಬೆಲೆ ನಿಗದಿಗಾಗಿ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ರೈತರು ಶುಕ್ರವಾರ ಪ್ರತಿಭಟನೆ ಮಾಡಿದಾಗ ಪೊಲೀಸರ ಕಡೆಗೆ ಕಲ್ಲು ತೂರಾಟ ಆಗಿತ್ತು. ಈ ಸಂಬಂಧ ಯಮಕನಮರಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. 11 ಮಂದಿ ವಿರುದ್ಧ PSI RV ಪಾಟೀಲ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಟ್ರಂಪ್ ನಾವು ಮತ್ತೆ ಅಣ್ವಸ್ತ್ರ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ ಬಳಿಕ ಇಡೀ ಜಗತ್ತಿನಾದ್ಯಂತ ಅಣ್ವಸ್ತ್ರ ಪರೀಕ್ಷೆ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಈಗ ಅಮೆರಿಕದ CIA ಮಾಜಿ ಅಧಿಕಾರಿಯೊಬ್ಬರು ಭಾರತದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ. 1980ರ ಟೈಮ್ನಲ್ಲಿ ಭಾರತ ಮತ್ತು ಇಸ್ರೇಲ್ ಎರಡೂ ಸೇರಿ ಪಾಕಿಸ್ತಾನದ ಕಗುತಾ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಜಂಟಿ ದಾಳಿ ಮಾಡೋಕೆ ಮುಂದಾಗಿದ್ರು. ಆದರೆ ಇದಕ್ಕೆ ಆಗಿನ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವಕಾಶ ಕೊಡಲಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಈ ಮಿಷನ್ನಿಂದ ಅನೇಕ ಸಮಸ್ಯೆಗಳನ್ನ ಪರಿಹರಿಸಬಹುದಾಗಿತ್ತು ಫ್ಯೂಚರ್ದು ಅಂತ CIA ಅಧಿಕಾರಿಯಾಗಿದ್ದ ರಿಚರ್ಡ್ ಬಾರ್ಲೋ ಹೇಳಿದ್ದಾರೆ. ಅಲ್ಲದೆ 1980ರಲ್ಲಿ ಪಾಕಿಸ್ತಾನ ಕಹುಟಾ ಅನ್ನೋ ಕಡೆ ಸೀಕ್ರೆಟ್ ಆಗಿ ಅಣ್ವಸ್ತ್ರ ಡೆವಲಪ್ ಮಾಡ್ತಾ ಇತ್ತು. ಆಗ ನಾನು ಅಮೆರಿಕದ ಕೌಂಟರ್ ಪ್ರಾಲಿಫರೇಷನ್ ಆಫೀಸರ್ ಅಂದ್ರೆ ಅಣ್ವಸ್ತ್ರ ಪ್ರಸರಣವನ್ನ ತಡೆಯೋಕೆ ಅಂತ ಇದ್ದಂತಹ ಅಧಿಕಾರಿಯಾಗಿದೆ. ಆಗ ಈ ಪ್ಲಾನ್ ಆಗ ಹೋಗಿತ್ತು ಅಂತ ಹೇಳಿದ್ದಾರೆ. ಆದರೆ ಭಾರತ ಇಸ್ರೇಲ್ ಈ ಫೆಸಿಲಿಟಿ ಮೇಲೆ ದಾಳಿ ಮಾಡಿದ್ರೆ ಆ ಟೈಮ್ನಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ರೇಗನ್ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತಲೂ ಹೇಳಿದ್ದಾರೆ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟದ ವಿರುದ್ಧ ಪಾಕಿಸ್ತಾನಕ್ಕೆ ಹೋರಾಡೋಕೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇತ್ತು. ಹೀಗಾಗಿ ಕಹುಟಾ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ಹಿತಾಸಕ್ತಿಗೆ ಹಾನಿ ಆಗ್ಬೋದು ಅಂತ ಹೇಳಿ ಅಮೆರಿಕ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಜೊತೆಗೆ ಸೋವಿಯತ್ ಒಕ್ಕೂಟದ ವಿರುದ್ಧ ಅಮೆರಿಕ ಹೋರಾಡೋಕೆ ಹೆಲ್ಪ್ ಆಗಲಿ ಅಂತ ಹೇಳಿನೇ ಪಾಕ್ ಈ ಕೆಲಸ ಮಾಡ್ತಾ ಇತ್ತು. ಒಂದು ವೇಳೆ ನೀವಿದನ್ನ ತಡೆದ್ರೆ ನಾವು ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ವಿರುದ್ಧ ನಿಮಗೆ ಸಹಾಯ ಮಾಡೋದನ್ನ ನಿಲ್ಲಿಸಬಹುದು ಅಂತ ಹೇಳಿ ಪಾಕ್ ನ್ಯೂಕ್ಲಿಯರ್ ಎಂಜಿನಿಯರ್ ಮುನೀರ್ ಅಹಮದ್ ಖಾನ್ ಹೇಳಿದ್ರು. ಹೀಗಾಗಿ ಪಾಕ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಿದ್ರೆ ಆಗಿನ ಇಸ್ರೇಲ್ PM ಮೆನಾಚಮ್ ಬೆಗಿನ್ ವಿರುದ್ಧ ರೇಗನ್ ಕಠಿಣ ಕ್ರಮ ತಗೊಳ್ತಾ ಇದ್ರು. ಆ ಒಂದು ಆತಂಕ ಕೂಡ ಇಸ್ರೇಲ್ಗಿತ್ತು ಅಂತ ಬಾರ್ಲೋ ಹೇಳಿದ್ದಾರೆ. ಏನು ಸ್ನೇಹಿತರೆ, ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿ ವಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ, ಅದರ ಕುರಿತು ಈಗ DCM DK ಶಿವಕುಮಾರ್ ಒಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ. ಅಲ್ಲಿ ಬಿಹಾರ, ಜಾರ್ಖಂಡ್, ದಿಲ್ಲಿ ಹಾಗೂ ಉತ್ತರ ಪ್ರದೇಶದ ಫೋನ್ ನಂಬರ್ ಬಳಸಿ ಮತಗಳತನಕ್ಕೆ ಪ್ರಯತ್ನ ಪಟ್ಟಿರೋದು SIT ತನಿಖೆಯಲ್ಲಿ ಗೊತ್ತಾಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಚುನಾವಣಾ ಆಯೋಗದ ಬಳಿ ಮಾಹಿತಿ ಕೇಳಿದ್ರೆ ಅವರು ನಮ್ಮಿಂದಲೇ ಪುನಃ ಮಾಹಿತಿ ಕೇಳ್ತಾ ಇದ್ದಾರೆ. ಅದರಿಂದ ಲೋಕಲ್ ಬಾಡಿ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಈ ಮತಗಳತನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದೇಶದಾದ್ಯಂತ ಅಭಿಯಾನ ಮಾಡ್ತೀವಿ. ಈ ಸಂಬಂಧ ಮೊಬೈಲ್ ನಂಬರ್ ಸಹಿತ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಒಟ್ಟಾರೆ 1.12 ಕೋಟಿಗೂ ಅಧಿಕ ಸೈನ್ ಸಂಗ್ರಹ ಮಾಡಿಬಿಟ್ಟಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಅಕ್ರಮ ಅದಿರು ಸಾಗಾಣಿಕೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ವಿಚಾರಣೆಗೆ ಸಹಕಾರ ಕೊಡ್ತಿಲ್ಲ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಬೇಲೆಕೇರಿ ಬಂದರಿನಿಂದ ಅಕ್ರಮ ಅದಿರು ಸಾಗಾಣಿಕೆ ಮತ್ತು ಮಾರಾಟ ಆರೋಪದ ಮೇಲೆ ಸತೀಶ್ ಸೈಲ್ ಮತ್ತಿತರರ ವಿರುದ್ಧ CBI ಕೇಸ್ ದಾಖಲಿಸಿತ್ತು. ಇದರ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶ ನೀಡಿದೆ. ಅತ್ತ ಅಕ್ರಮ ಹಣ ವರ್ಗಾವಣೆ ಸಂಬಂಧ ED ಪ್ರಕರಣದಲ್ಲಿ ಸತೀಶ್ ಸೈಲ್ ವೈದ್ಯಕೀಯ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಅದನ್ನು ಕೋರ್ಟ್ ರದ್ದುಗೊಳಿಸಿತ್ತು. ಅದರ ಬೆನ್ನಲ್ಲೇ ಕೋರ್ಟ್ ಈಗ ಈ ಆದೇಶ ಹೊರಡಿಸಿ ದೊಡ್ಡ ಶಾಕ್ ಕೊಟ್ಟಿದೆ ಅವರಿಗೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಗ್ರರು ಮತ್ತು ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಸಿಕ್ಕಾಪಟ್ಟೆ ಫೆಸಿಲಿಟಿ ಕೊಟ್ಟಿರೋದು, ರಾಜಾತಿಥ್ಯ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಶಿಕ್ಷೆ ಅನುಭವಿಸುತ್ತಿರೋ ಮೋಸ್ಟ್ ವಾಂಟೆಡ್ ಉಗ್ರ ಜುಹಾದ್ ಹಮೀದ್ ಶಕೀಲಾ ಮನ್ನಾ ಈತನಿಗೆ ಸ್ಮಾರ್ಟ್ ಫೋನ್ ಕೊಟ್ಟಿರೋ ವಿಡಿಯೋ ಕೂಡ ವೈರಲ್ ಆಗಿದೆ.
ಹಾಗೇನಾದರೂ ಆದರೆ ಆ ಸ್ಮಾರ್ಟ್ಫೋನ್ ಕೊಟ್ಟವ್ರನ್ನ ಕೂಡ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದ ಆರೋಪದಲ್ಲಿ ಒಳಗೆ ಹಾಕಬೇಕು, ತನಿಖೆ ಆಗಬೇಕು ಇಮಿಡಿಯೇಟ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ. ಜೈಲಲ್ಲಿ ರಾಜಾರೋಷವಾಗಿ ಫೋನ್ ಯೂಸ್ ಮಾಡ್ತಿರೋ ದೃಶ್ಯ ಬೆಳಕಿಗೆ ಬಂದಿದೆ. ಅತ್ತ ಕ್ರಿಮಿನಲ್ ಉಮೇಶ್ ರೆಡ್ಡಿ ಮೊಬೈಲ್ ಬಳಸ್ತಾ ಟಿವಿ ನೋಡ್ತಿರೋದು ಕೂಡ ವೈರಲ್ ಆಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯ ಸೆಪರೇಟ್ ರಿಪೋರ್ಟ್ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದರಲ್ಲಿ ಕೇವಲ ಈ ಘಟನೆ ಮಾತ್ರ ಅಲ್ಲ, ಇಡೀ ಉಮೇಶ್ ರೆಡ್ಡಿಯ ಹಿನ್ನೆಲೆ, ಆತನ ಭಯಾನಕ ಸ್ಟೋರಿ ಎಲ್ಲವನ್ನ ಕೂಡ ನಾವು ಮಾಹಿತಿ ನೀಡಿದ್ದೀವಿ. ವರದಿಯಲ್ಲಿ ಆಸಕ್ತರು ಚೆಕ್ ಮಾಡಬಹುದು ಸ್ನೇಹಿತರೆ. ಏನೋ ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಕೊರೆಸೋ ಬಗ್ಗೆ ಸಮೀಕ್ಷೆಗಾಗಿ ಹೆದ್ದಾರಿ ಸಚಿವಾಲಯ ಸಮಿತಿ ರಚನೆ ಮಾಡಿದೆ. ಹಾಸನ ಹಾಗೂ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸೋ ಈ ಮಾರ್ಗದಲ್ಲಿ ಸುರಂಗ ಮಾರ್ಗ ಕೊರೆಸೋ ಯೋಜನೆಯನ್ನ ಮಂಗಳೂರು ಸಂಸದ ಬ್ರಿಜೇಶ್ ಚೌಟ ಕೇಂದ್ರದ ಮುಂದಿಟ್ಟಿದ್ರು. ಅದಕ್ಕೀಗ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಸ್ಪಂದಿಸಿದ್ದಾರೆ. ಯೋಜನೆಯ ಕಾರ್ಯ ಸಾಧ್ಯತೆಯನ್ನ ಪರಿಶೀಲಿಸೋಕೆ ತಜ್ಞರ ಸಮಿತಿ ರಚಿಸಿದ್ದಾರೆ ಅಂತ ಗೊತ್ತಾಗಿದೆ. ಶಿರಾಡಿ ಘಾಟ್ ಪ್ರದೇಶದ ಪರಿಸರ ಸೂಕ್ಷ್ಮತೆ ಮತ್ತು ಅಲ್ಲಿನ ಭೌಗೋಳಿಕ ರಚನೆಯನ್ನ ಮೈಂಡಲ್ಲಿಟ್ಕೊಂಡು ಸಮೀಕ್ಷೆ ನಡೆಸಲಾಗುತ್ತೆ. ಈ ಯೋಜನೆ ಬೆಂಗಳೂರು ಮಂಗಳೂರು ಹೈಸ್ಪೀಡ್ ಕಾರಿಡಾರ್ನ ಭಾಗ ಆಗಿದೆ. ಏನೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ದೊಡ್ಡ ಹಿನ್ನಡೆಯಾಗಿದೆ. ಈ ಕೊಲೆ ಪ್ರಕರಣದ ಆದೇಶವನ್ನ ಪುನರ್ ಪರಿಶೀಲನೆ ಮಾಡುವಂತೆ ಪವಿತ್ರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೀಗ ಪವಿತ್ರರ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಅರ್ಜಿ ವಿಚಾರಣೆ ಟೈಮ್ನಲ್ಲಿ ನಾವು ಆದೇಶ ಮತ್ತು ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ. ಅದನ್ನ ಮತ್ತೊಮ್ಮೆ ಚೆಕ್ ಮಾಡೋ ಅಗತ್ಯ ಇಲ್ಲ ಅಂತ ನ್ಯಾಯಮೂರ್ತಿ JB ಪರ್ದಿವಾಲ ಮತ್ತು R ಮಹದೇವನ್ ಅವರಿದ್ದ ದ್ವಿಸದಸ್ಯ ಪೀಠ ಹೇಳಿದೆ. ಅಂದಹಾಗೆ ಈ ಹಿಂದೆ ಹೈಕೋರ್ಟ್ ನೀಡಿದ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಆದರೆ ಆದೇಶ ಪುನಃ ಪರಿಶೀಲನೆ ಮಾಡಿ ಪ್ಲೀಸ್ ಅಂತ ಪವಿತ್ರ ಕೋರ್ಟ್ಗೆ ಹೋಗಿದ್ರು. ಆದ್ರೀಗ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ಏನೋ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮತ್ತು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿ ನಡುವೆ ಇಂಪಾರ್ಟೆಂಟ್ ಒಪ್ಪಂದ ಆಗಿದೆ. ಒಂದು ತೇಜಸ್ ಯುದ್ಧ ವಿಮಾನಗಳ ಎಂಜಿನ್ಗಳಿಗಾಗಿ ಸುಮಾರು 8,900 ಕೋಟಿ ರೂಪಾಯಿ ಮೊತ್ತದ ಡೀಲ್ಗೆ ಸೈನ್ ಹಾಕಿದ್ದಾರೆ. 8,900 ಕೋಟಿ. ಒಪ್ಪಂದದ ಪ್ರಕಾರ ಜನರಲ್ ಎಲೆಕ್ಟ್ರಿಕ್ ಕಂಪನಿ HALಗೆ ಸುಮಾರು 113 GE F404 ಎಂಜಿನ್ಗಳನ್ನು ಸಪ್ಲೈ ಮಾಡುತ್ತೆ. 2027ರಿಂದ 2032 ಅವಧಿಯಲ್ಲಿ ಈ ಎಂಜಿನ್ಗಳು HALಗೆ ತಲುಪ್ತವೆ. ಇದಕ್ಕೆ ಟೀಕೆ ಕೂಡ ಬರ್ತಾ ಇದೆ. ಯಾಕಂದರೆ 2021 ಆಗಸ್ಟ್ನಲ್ಲಿ ಆರ್ಡರ್ ಮಾಡಿದ್ದ 99 ಎಂಜಿನ್ಗಳ ವಿತರಣೆನೂ ಇನ್ನೂ ಆಗಿಲ್ಲ, ಕೊಡ್ತಾ ಇಲ್ಲ. ಅವರು ಫುಲ್ ಡ್ರಾಮಾ ಮಾಡ್ತಿದ್ದಾರೆ. ಆದರೆ ಮತ್ತೆ ಇದೇ HAL, ಇದೇ GE ಅಮೆರಿಕನ್ ಕಂಪನಿನ ನಂಬ್ಕೊಂಡಿದ್ದಾರಲ್ಲ, ಯಾವಾಗ ಕೊಡೋದು ಅಂತ ಹೇಳಿ ಈಗ ಪ್ರಶ್ನೆ ಮಾಡಲಾಗ್ತಿದೆ. ಏನೋ PM ನರೇಂದ್ರ ಮೋದಿ ವಾರಾಣಸಿಯಲ್ಲಿ ಹೊಸ 4 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಹೊಸ ಟ್ರೈನ್ಸ್ ಬನಾರಸ್ ಖಜುರಾಹೋ, ಲಕ್ನೋ ಸಹರಾನ್ಪುರ್, ಫಿರೋಜ್ಪುರ್ ದಿಲ್ಲಿ, ಎರ್ನಾಕುಲಂ ಬೆಂಗಳೂರು ಈ ಮಾರ್ಗಗಳಲ್ಲಿ ಸಂಚರಿಸ್ತವೆ. ಈ ಮೂಲಕ ಈಗ ದೇಶದಲ್ಲಿ ಒಟ್ಟು 160ಕ್ಕೂ ಅಧಿಕ ವಂದೇ ಭಾರತ್ ರೈಲುಗಳು ಈಗ ಕಾರ್ಯಾಚರಣೆ ಮಾಡ್ತಿರೋ ರೀತಿ ಆಗಿದೆ. ಈಗ ಮತ್ತೊಂದು ಕಡೆ ನಕ್ಸಲ್ ಶರಣಾಗತಿ ಮುಂದುವರೆದಿದೆ. ಛತ್ತೀಸ್ಗಢದಲ್ಲಿ ಮತ್ತೆ 7 ನಕ್ಸಲರು ಶರಣಾಗಿದ್ದಾರೆ. ಇವರು ಅನೇಕ ಹಿಂಸಾಚಾರ ಹಾಗೂ ಎನ್ಕೌಂಟರ್ಗಳಲ್ಲಿ ಭಾಗಿಯಾಗಿದ್ರು. ಇವರ ಮೇಲೆ 37 ಲಕ್ಷ ಬಹುಮಾನ ಕೂಡ ಘೋಷಣೆಯಾಗಿತ್ತು. ಈಗ ಸರೆಂಡರ್ ಆಗಿದ್ದಾರೆ. ಏನೋ ಸಂಸತ್ನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 1ರಿಂದ 19ನೇ ತಾರೀಕಿನ ತನಕ ನಡೆಯುತ್ತೆ ಅಂತ ಗೊತ್ತಾಗಿದೆ. ಒಟ್ಟು 19 ದಿನಗಳ ಈ ಅವಧಿಯಲ್ಲಿ 15 ದಿನಗಳು ಕಲಾಪ ನಡೆಯುತ್ತೆ. ಈ ಕುರಿತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಹಿತಿ ಕೊಟ್ಟಿದ್ದಾರೆ. ಏನೋ ಏಷ್ಯಾ ಕಪ್ ಟ್ರೋಫಿ ಕಳ್ಳತನ ಪಾಕಿಸ್ತಾನದ ಮೊಹಸಿನ್ ನಖ್ವಿ ಕಡೆಯಿಂದ. ಇದನ್ನ ಬಗೆಹರಿಸೋಕೆ ಪಾಕ್ ಕ್ರಿಕೆಟ್ ಬೋರ್ಡ್ ಮತ್ತು BCCI ಒಪ್ಪಿಕೊಂಡಿದ್ದಾರೆ. ಈ ವಿಚಾರವಾಗಿ ಎರಡೂ ಕಡೆಯವರು ಸಂಧಾನ ಮಾಡಿಕೊಂಡಿದ್ದಾರೆ ಅಂತ BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಟ್ರೋಫಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಟ್ಟಿಗೆ ಕೆಲಸ ಮಾಡ್ತೀವಿ, ಆದಷ್ಟು ಬೇಗ ಈ ಟ್ರೋಫಿ ವಿವಾದ ಬಗೆಹರಿಯುತ್ತೆ ಅಂತ ಸೈಕಿಯಾ ಹೇಳಿದ್ದಾರೆ. ದುಬೈನಲ್ಲಿ ನಡೆದ ICC ಮೀಟಿಂಗ್ ನ ಸೈಡ್ ಲೈನ್ಸ್ ನಲ್ಲಿ ದೇವಜಿತ್ ಸೈಕಿಯಾ ಮತ್ತು PCB ಚೇರ್ಮನ್ ಮೊಹಸಿನ್ ನಖ್ವಿ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಟ್ರೋಫಿ ಹೊತ್ಕೊಂಡು ಹೋಗೋದು ಏನು ವಿಕೃತ ಆನಂದ ಪಡ್ತಾ ಇದ್ದಾರೋ ಗೊತ್ತಿಲ್ಲ ಪಾಕಿಸ್ತಾನದವರು. ಗೆದ್ದಿರೋರಿಗೆ ಕೊಡದೆ ಸೋತಿರೋರು ಹಿಡ್ಕೊಂಡು ಹೋಗಿ. ಏನೋ ಭಾರತ ಆಸ್ಟ್ರೇಲಿಯಾ ನಡುವಿನ 5ನೇ ಹಾಗೂ ಕೊನೆಯ T20 ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಬ್ರಿಸ್ಬೇನ್ ನಲ್ಲಿ ನಡೆದ ಮ್ಯಾಚ್ ನಲ್ಲಿ ಟಾಸ್ ಗೆದ್ದ ಕಾಂಗೂರುಗಳು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಟೀಮ್ ಇಂಡಿಯಾ 4.5 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 52 ರನ್ ಕಲೆ ಹಾಕಿತ್ತು. ಆದರೆ ಮಳೆ ಅಡ್ಡಿಯಾದ ಕಾರಣ ಮ್ಯಾಚ್ ರದ್ದಾಗಿದೆ. ಈ ಮೂಲಕ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ 2-1 ಅಂತರದಲ್ಲಿ ಸೀರೀಸ್ ಗೆದ್ದಿದೆ. ಈ ಸರಣಿಯುದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಭಾರತದ ಯುವ ಓಪನರ್ ಅಭಿಷೇಕ್ ಶರ್ಮಾ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. 3 ಏಕದಿನ ಪಂದ್ಯಗಳ ಸರಣಿ ಸೋಚಿದ್ದ ಭಾರತ T20ಯಲ್ಲಿ ಗೆಲ್ಲುವ ಮೂಲಕ ಆಸಿಗಳನ್ನ ಅವ್ರ ನೆಲದಲ್ಲೇ ಬಗ್ಗು ಬಡದು ಈಗ ಸಮಾಧಾನ ಮಾಡಿಕೊಂಡಿದೆ ಭಾರತ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿಯನ್ನ ಸುದ್ದಿ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.